ಮಳೆ ಬಂತು. ಯಾವ ಮೆಥಡ್ ಇಂದ ಗೆದ್ರು ಅಂದ್ರೆ DLS ಅಂತ ಅಂದ್ಕೊಂಡಿರ್ಬೋದು ನೀವೆಲ್ಲ. DLS ಅಲ್ಲ, VGD ಮೆಥಡ್ ಅಂತ ಇಂಡಿಯನ್ ಡೊಮೆಸ್ಟಿಕ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ. ಸಮಸ್ತ ಕನ್ನಡ ಜನತೆಗೆ ನಮಸ್ಕಾರ. ವೆಲ್ಕಮ್ ಟು ಕ್ರಿಪರ್ಸ್ ಕನ್ನಡ. ನಾವಿವತ್ತು ಕರ್ನಾಟಕ ವರ್ಸಸ್ ಮುಂಬೈ ವಿಜಯ ಹಜಾರೆ ಟ್ರೋಫಿ ಮ್ಯಾಚ್ ಬಗ್ಗೆ ಮಾತಾಡಕ್ ಸೇರಿದೀವಿ. ಸೊ ಮ್ಯಾಚ್ ಹೆಂಗೋಯ್ತಂತ ಪಲ್ಲವ್ ಅವರಿಂದ ಕೇಳೋಣ. ಮ್ಯಾಚ್ ಅಂತೂ ಕರ್ನಾಟಕದವರು ಈಸಿ ವಿನ್ ಆದ್ರು ಅಂತಾನೆ ಅನ್ಸುತ್ತೆ. ಬಟ್ ಇದ್ರದ್ದು ಬಗ್ಗೆ ಸ್ವಲ್ಪ ಸಣ್ಣದಾಗಿ ಹೇಳ್ಬೇಕಂದ್ರೆ ಫಸ್ಟ್ ಮಯಾಂಕ್ ಅಗರ್ವಾಲ್ ಅವ್ರು ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರು. ಸೊ ಒಳ್ಳೆ ಡಿಸಿಷನ್ ಅದು. ಜೊತೆಗೆ ಏನಾಯ್ತಂದ್ರೆ ಅಲ್ಲಿ ಅಂಕುಶ್ ರಘುವಂಶಿ ಓಪನರ್ಸ್ ಇಂದ ತುಂಬಾ ಸ್ಲೋ ಸ್ಟಾರ್ಟ್ ಬಂತ ಅನ್ಸುತ್ತೆ ನಂಗೇನೋ. ಸ್ಲೋ ಸ್ಟಾರ್ಟ್ ಬಂದ್ರು ಏನಾಯ್ತು, ನೆಕ್ಸ್ಟ್ ಕನ್ವರ್ಟು ಮಾಡ್ಲಿಲ್ಲ ಅವರು. ಸೊ ಅಲ್ಲಿ ಟಾಪ್ ಆರ್ಡರ್ ಸ್ವಲ್ಪ ಕೊಲ್ಯಾಪ್ಸ್ ಅಂತಾನೆ ಹೇಳ್ಬೋದು ಇವತ್ತು. ಸೊ ಮತ್ತೆ ಅವ್ರಿಗೆ ಸರ್ಫರಾಜ್ ಖಾನ್ ಇಲ್ದಿದ್ದು ಸ್ವಲ್ಪ ಹೊಡ್ತಾ ಬಿತ್ತು ಅನ್ಸತ್ತೆ ಇವತ್ತು. ಮತ್ತ ಅವ್ರ ಕ್ಯಾಪ್ಟನ್ ಸಿದ್ದೇಶ್ ಲಾಡ್ ಅವರಿಂದ ಒಂದ್ ಸಣ್ಣ ಇನ್ನಿಂಗ್ಸ್ ಬಂತು, ಬಟ್ ತುಂಬಾ ಸ್ಲೋ ಆಯ್ತು. ಶಾರ್ದುಲ್ ಠಾಕೂರ್ ಅವ್ರು ಸಹ ಇರ್ಲಿಲ್ಲ, ಏನು ಅವ್ರದ್ದು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಅದ್ ಬಿಟ್ರೆ ಸ್ವಲ್ಪ ಅವ್ರಿಗೆ ಮ್ಯಾಚ್ ಉಳಿಸಿತ್ತು ಮುಲಾನಿ ಅವರು 91 ರನ್ಸ್ ಇಂದ ಒಳ್ಳೆ 86 ರನ್ಸ್ 91 ಬಾಲ್ಸ್ ಅಲ್ಲಿ ಅವ್ರದ್ದು ಇನ್ನಿಂಗ್ಸ್ ಸ್ವಲ್ಪ ಚೆನ್ನಾಗಿ ಬಂತು. ಅದ್ ಬಿಟ್ರೆ ಲಾಸ್ಟಿಗೆ ಬಂದ್ಬಿಟ್ಟು ಇವರು ಸಾಯಿರಾಜ್ ಪಾಟೀಲ್ ಅನ್ನೋರು ಅವರು ಒಂದು 33 ರನ್ಸ್ ಹೊಡೆದ್ರು 25 ಬಾಲ್ಸ್ ಅಲ್ಲಿ. ಬಟ್ ಇಲ್ಲಿ ನಾವು ಏನ್ ಮೆಚ್ಬೇಕಂದ್ರೆ ನಮ್ ಬೌಲರ್ಸ್ ಮಾಡಿದ ಕೆಲ್ಸ. ವಿದ್ಯಾಧರ್ ಪಾಟೀಲ್ 3 ವಿಕೆಟ್, ಅಭಿಲಾಷ್ ಶೆಟ್ಟಿ ಅಂತೂ ಈ ಟೂರ್ನಮೆಂಟ್ ಅಲ್ಲಿ ಒಂದ್ ಮ್ಯಾಚ್ ಫೇಲ್ ಆಗಿಲ್ಲನಪ್ಪ. ಅವರು ಎಲ್ಲಾ ಮ್ಯಾಚ್ ಅಲ್ಲೂ 2-3 4 ವಿಕೆಟ್ಸ್ ತೆಗಿತಾನೆ ಇದಾರೆ. ಅದ್ ಬಿಟ್ರೆ ಲಾಸ್ಟಿಗೆ ವಿದ್ವತ್ ಅವ್ರನ್ನಂತೂ ನಾವು ನೋಡಿದೀವಿ, ಅವ್ರು ಯಾವತ್ತೂ ಪರ್ಫಾರ್ಮ್ ಮಾಡ್ತಾರೆ. ಅಷ್ಟೇ, ನಮ್ ಬ್ಯಾಟಿಂಗ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಮಯಾಂಕ್ ಅಗರ್ವಾಲ್ ಅವರು 9ನೇ ಓವರ್ ಔಟ್ ಆದ್ರ ಅನ್ನೋದ್ ಬಿಟ್ರೆ ಕರುಣ್ ನಾಯರ್ ಅವರು, ದೇವದತ್ ಪಡಿಕ್ಕಲ್ ಅವರು ಈಸಿಯಾಗಿ ಮ್ಯಾಚ್ ತಗೊಂಡೋದ್ರು. ಬಟ್ ಇಲ್ಲಿ ಮಳೆ ಬಂತು. ಯಾವ ಮೆಥಡ್ ಇಂದ ಗೆದ್ರು ಅಂದ್ರೆ DLS ಅಂತ ಅಂದ್ಕೊಂಡಿರ್ಬೋದು ನೀವೆಲ್ಲ. DLS ಅಲ್ಲ, VGD ಮೆಥಡ್ ಅಂತ ಇಂಡಿಯನ್ ಡೊಮೆಸ್ಟಿಕ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ. ಸೊ VGD ಮೆಥಡ್ ಬಗ್ಗೆ ಸಂಕೇತ್ ಅವ್ರು ಹೇಳ್ತಾರೆ. ಬಿಜೆಡಿ ಮೆಥಡ್ ಏನಂದ್ರೆ ಇದು ಒಂದೇ ಒಂದು ದೊಡ್ಡ ಡಿಫ್ರೆನ್ಸ್ ಅಂದ್ರೆ ವಿಕೆಟ್ಸ್ ಮೇಲೆ ಜಾಸ್ತಿ ರಿಲೇ ಆಗಲ್ಲ. ಇವಾಗ ನೀನ್ ಎಷ್ಟಾದ್ರೂ ವಿಕೆಟ್ಸ್ ಕಳ್ಕೊಂಡಿರೋ, ನಿನ್ ಏನು ನಿನ್ ಟೀಮ್ ಇರತ್ತೆ ಟಿಪಿಕಲ್ ಸ್ಕೋರಿಂಗ್ ಏರಿಯಾಸ್, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಫೇಸಸ್ ಮೇಲೆ, ಪವರ್ ಪ್ಲೇ, ಮಿಡಲ್ ಓವರ್ಸ್ ಮತ್ತೆ ಡೆತ್ ಅಂತ. ಸೊ ಇವಾಗ ನೀನು DLS ಅಲ್ಲಿ ಒಂದೊಂದ್ಸಲಿ ಹೆಂಗಿರತ್ತೆ ಅಂದ್ರೆ ಸ್ಕೋರ್ಸ್ ನಿಂಗೆ ಒಂದ್ಸಲ ಲೈಕ್ ವಿಕೆಟ್ಸ್ ಬಿದ್ದಿಲ್ಲ ಅಂದ ತಕ್ಷಣ ಸ್ಕೋರ್ ಟಾರ್ಗೆಟ್ ತುಂಬಾ ಕಮ್ಮಿ ಆಗೋಗುತ್ತೆ. ಇಲ್ಲಿ ಆತರ ಆಗಲ್ಲ. ನೀನ್ ಪವರ್ ಪ್ಲೇ ರನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಕಮ್ಮಿ ಆಗತ್ತೆ. ಪವರ್ ಪ್ಲೇ ಸ್ಲೋ ಆಡಿದ್ರೆ ವಿಕೆಟ್ಸ್ ಕಳ್ಕೊಂಡಿಲ್ಲ ಅಂದಾಗ ಮಿಡಲ್ ಓವರ್ಸ್ ಇಂದು ಅಲ್ಲಿ ರನ್ ರೇಟ್ ನ ನಿಮಗೆ ಅವರು ಕಮ್ಮಿನೇ ಇಟ್ಬಿಟ್ಟು ಡೆತ್ ಅಲ್ಲಿ ಜಾಸ್ತಿ ಇಡ್ತಾರೆ. ಸೊ ಇದು ಜಾಸ್ತಿ ಐಡಿಯಲಿಸ್ಟಿಕ್ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ. ಸೊ ಇದು ವಿಕೆಟ್ ಮೇಲೆ ರಿಲೇ ಆಗಲ್ಲ ಜಾಸ್ತಿ. ವಿಕೆಟ್ ಮೇಲೆ ರಿಲೇನೇ ಆಗಲ್ಲ, ಕಮ್ಮಿ. ಸೊ ನಾನು 9 ವಿಕೆಟ್ ಹೋಗಿದ್ರು ಡೆತ್ ಅಲ್ಲಿ ನನಗೆ ಜಾಸ್ತಿ ರನ್ಸ್ ಹೊಡಿತೀನಿ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅವರು. ಹೊಡಿಬೇಕು ಅಂತ, ಓಕೆ ಓಕೆ, ಡೆತ್ ಅಲ್ಲಿ ನೀನ್ ಜಾಸ್ತಿ ಹೊಡಿಬೇಕು ಅಂತ. ಸೊ ನಿನ್ಗೆ ವಿಕೆಟ್ ಅದೇ ಕಂಪ್ಯಾರಿಟಿವ್ಲಿ ಸೇಮೇ ಕಾಣಿಸುತ್ತೆ. ಬಿಕಾಸ್ ವಿಕೆಟ್ ನಿನ್ ಕೈಯಲ್ಲಿ ಜಾಸ್ತಿ ಇದ್ರೆ ನೀನ್ ರನ್ಸ್ ಚೇಸ್ ಮಾಡ್ತೀಯ ಜಾಸ್ತಿ ಅಂತ. ಆದ್ರೆ ಅಲ್ಲಿ ಒಂದೊಂದ್ಸಲಿ ಕೊಲ್ಯಾಪ್ಸ್ ಎಲ್ಲ ಆಗೋ ಚಾನ್ಸಸ್ ಇರತ್ತೆ. ಯಾವ್ದೇ ಟೀಮ್ ಆದ್ರೂ ಲೋ ಸ್ಕೋರಿಂಗ್ ಮ್ಯಾಚಸ್ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರತ್ತೆ ವಿಕೆಟ್ಸ್ ಬಿಡ್ತು. ಬಟ್ ಇಲ್ಲಿ ಹೆಂಗಂದ್ರೆ ಅದೆಲ್ಲ ವಿಕೆಟ್ಸ್ ನ ಜಾಸ್ತಿ ಕನ್ಸಿಡರ್ ಮಾಡ್ದಲೆ ಸ್ಕೋರಿಂಗ್ ಏರಿಯಾಸ್ ಇರತ್ತಲ್ವಾ, ಮಿಡಲ್ ಓವರ್ಸ್ ಅಲ್ಲಿ ನಿಂಗೆ ಯಾವಾಗ್ಲೂ ಕಮ್ಮಿ ರನ್ಸ್ ಬರೋದು, ಡೆತ್ ಅಲ್ಲಿ ನಿಂಗೆ ಮೋಸ್ಟ್ ಆಫ್ ದ ರನ್ಸ್ ಬರೋದು. ಸೊ ಅದನ್ನ ನೋಡ್ಕೊಂಡು ಹೇಗೆ ಸ್ಕೋರಿಂಗ್ ಹೋಗತ್ತೆ ಎವ್ರಿ ಮ್ಯಾಚ್ ಅಥವಾ ಆ ಟೀಮ್ ಹೆಂಗ್ ಆಡಿರತ್ತೆ, ಆಮೇಲೆ ಟೀಮು ಮ್ಯಾಟರ್ ಆಗತ್ತೆ. ಒಂದು ಸ್ಟ್ರಾಂಗ್ ಟೀಮ್ ಇತ್ತು ಅಂದ್ರೆ ಅವ್ರಿಗೆ ಬೇರೆ ಇರತ್ತೆ, ಒಂದು ವೀಕ್ ಟೀಮ್ಗೆನೆ ಬೇರೆ ಇರತ್ತೆ. ಲೈಕ್ ಅವ್ರು ಬಾಲಿಂಗ್ ಮಾಡಿರೋದಾಗ್ಲಿ ಬ್ಯಾಟಿಂಗ್ ಇರೋದಾಗ್ಲಿ, ಹಳೆ ಮ್ಯಾಚಸ್ ಇಂದು ಅವ್ರದ್ದು ಏನು ಇರತ್ತೆ ಹಿಸ್ಟ್ರಿ, ಅದನ್ನೆಲ್ಲ ತಗೊಂಡ್ಬಿಟ್ಟು ಒಂದು ಗ್ರಾಫ್ ಹಾಕಿರ್ತಾರೆ. ಆ ಗ್ರಾಫ್ ಇಂದ ಇದು ಯೂಸ್ ಆಗೋದು. ಸೊ ಇದು ಮೋರ್ ಈಸಿಲಿ ಟು ಅಂಡರ್ಸ್ಟ್ಯಾಂಡ್, ಪ್ಲೇಯರ್ಸ್ ಗೆ ಆರಾಮಾಗಿ ಅರ್ಥ ಆಗತ್ತೆ ಏನಿದೆ ಸಿಚುವೇಶನ್. ಇಷ್ಟು ಈ ಮಿಡಲ್ ಓವರ್ಸ್ ಅಲ್ಲಿ ಇಷ್ಟು ಹೊಡಿಬೇಕು, ಡೆತ್ ಅಲ್ಲಿ ಇಷ್ಟು ಆಡ್ಕೊಬೇಕು, ಅಷ್ಟೇ, ಸಿಂಪಲ್ ಆಗಿದೆ. ಸೊ ಇದನ್ನ ಇವಾಗ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದಾರೆ? ಇಂಡಿಯನ್ ಡೊಮೆಸ್ಟಿಕ್ ಅಲ್ಲಿ ವಿಜಯ್ ಹಜಾರೆ ಆಗಿರ್ಬೋದು, ಶಹೀದ್ ಮುಸ್ತಿಕ್ ಅಲಿ ಆಗಿರ್ಬೋದು, ಇದೆಲ್ಲ ಇದನ್ನೇ ಯೂಸ್ ಮಾಡೋದು. T20 ಮತ್ತೆ 50 ಓವರ್ಸ್ ಫಾರ್ಮೆಟ್ ಏನಿದೆ ನಮ್ ಇಂಡಿಯನ್ ಡೊಮೆಸ್ಟಿಕ್ ಅಲ್ಲಿ ಯೂಸ್ ಆಗುತ್ತಿದೆ ಇವಾಗ. ಏನ್ ಅನ್ಸತ್, VGD ಬೆಟರ್ DLS ಬೆಟರ್ ಹಂಗಾರೆ? ಇವಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಗೆ DLS ಗೆ ಅಡಾಪ್ಟ್ ಆಗಿದ್ದಾರೆ. ಎಲ್ಲರಿಗೂ ಒಂಥರ ನೋಡಿದ್ರೆ VGD ನ ಅಡಾಪ್ಟ್ ಮಾಡ್ಕೋಬಹುದು. ಬಿಕಾಸ್ ಅದೇ ನನಗೆ ಮೋರ್ ರಿಯಲಿಸ್ಟಿಕ್ ಅನ್ಸುತ್ತೆ. ಆ ಸ್ಕೋರಿಂಗ್ ಏರಿಯಾಸ್ ಏನಿದೆ ಹಂಗೆ ಬರೋದು ಜಾಸ್ತಿ. ವಿಕೆಟ್ಸ್ ಎಲ್ಲ ಅದನ್ನು ಇಂಪಾರ್ಟೆಂಟ್, ಬಟ್ ನೋಡೋಣ ಯಾರು ಮತ್ತೆ ಇವೆರಡನ್ನು ಬ್ಲೆಂಡ್ ಮಾಡಿ ಒಂದ್ ಹೊಸದೇನಾದ್ರು ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ.
ವಿಕೆಟ್ಸ್ ನ ಅಂಡ್ ಸ್ಕೋರಿಂಗ್ ಫೇಸಸ್ ನ ತಲೆಯಲ್ಲಿ ಇಟ್ಕೊಂಡು ಸೊ ಅವಾಗಿನ ಬೆಟರ್ ಆಗಿ ಮಾಡ್ಬೋದು, ಎಕ್ಸ್ಟ್ರಾ ಬಜೆಟ್ ಮಾಡ್ಬೋದು ಅಂತ ಅನ್ಸುತ್ತೆ. ನಿಮಗೆ ಏನ್ ಅನ್ಸುತ್ತೆ, VJD ಬೆಟರ್ DLS ಬೆಟರ್ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟ. ಆಮೇಲೆ ನಮ್ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು ಮುಂಬೈ ಬಂದ್ರೆ ಕಷ್ಟ ಹೌದು ಆಗುತ್ತೆ ಹೌದು, ಅಂತ. ಯಾವ್ದು ಕಷ್ಟ ಇಲ್ಲ ಅಂತ ಹಾಕಿದ್ವಿ ನಾವು ಕಮೆಂಟ್. ಹಂಗೆ ನಮ್ಮ ಹೊಡಿತಾರೆ, ಹುಡುಗರು finals ಹೊಡಿತಾರೆ, ಈ ಸತಿ ಗೆದ್ಕೊಂಡ್ ಬರ್ತಾರೆ. ಈ ಸಲ ಕಪ್ ನಮ್ದೆ. ಈ ಸಲಾನು ಕಪ್ ನಮ್ದೇ ಅಂತ ಹೇಳ್ತಾರೆ ಇವತ್ತು ನಮ್ಮ